ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಗೈಸ್. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವಿಷಯ ಅಂದರೆ ಗೈಸ್, ತಮ್ಮನೇಲಿ ನೋಡಿ ತಿಳ್ಕೊಂಡಿರ್ತೀರಾ. ಬಟ್ ಯಾಕೋ ಇವತ್ತು ಒಂಥರ ಮಳೆ ಬರೋ ಥರ ಇದೆ ಗೈಸ್. ಅದಕ್ಕೆ ಇವತ್ತು ಬ್ಲಾಗ್ ಇದನ್ನು ಚೂಸ್ ಮಾಡಿದೆ. ಸೊ ಇವತ್ತು ಬೇರೆ ಪ್ಲ್ಯಾನ್ ಇತ್ತು. ಸೊ ನೋಡೋಣ. ನಾನು ಅಂದ್ಕೊಂಡಿದ್ದು ಇವತ್ತು ಆಗುತ್ತೋ ಇಲ್ವೋ ನೋಡೋಣ ಗೈಸ್. ಬಟ್ ಕ್ಯೂರಿಯಾಸಿಟಿ ಇದೆ. ಆದರೆ ಒಳ್ಳೆ ಕಂಟೆಂಟ್ ಕ್ಯಾಪ್ಚರ್ ಮಾಡ್ಬೋದು. ಸೊ ಹಂಗೆ, ಯಾಕಂದರೆ ಗೈಸ್ ಮನೆಯಲ್ಲಿ ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೊರಗಡೆ ಬಂದಿದ್ದೀನಿ ಗೈಸ್, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂದ್ಬಿಟ್ಟು. ಸೊ ನಾನು ಹೊರಗಡೆ ಎಲ್ಲಾದರೂ ಬಂದರೆ ಆಲ್ಮೋಸ್ಟ್ ನಾನು ಈ ಥರ ವಾಕಿಂಗ್ ಏರಿಯಾಗೆ ಜಾಸ್ತಿ ಬರೋದು. ಯಾಕಂದರೆ ಗೈಸ್ ಯಾರೂ ಇರೋಲ್ಲ, ಒಂದು ಪೀಸ್ ಮೈಂಡ್ಸೆಟ್ನ ನಾವು ಕ್ರಿಯೇಟ್ ಮಾಡ್ಕೊಬೋದು. ಅಂದರೆ ಇನ್ನೊಂದು ರಿಲ್ಯಾಕ್ಸ್ ಆಗ್ಬೋದು ಗೈಸ್. ಈ ಮನೆ ಹತ್ರ ಅಲ್ಲಿ ಇಲ್ಲಿ ಇದ್ದರೆ ಸೌಂಡ್ಸು ಅದು ಇದು ಆಗ್ತಾಯಿರುತ್ತೆ, ಬರೋದು ಹೋಗೋದು, ಯಾರಾದರೂ ಕರೆಯೋದು ಅದು ಇದು ಮಾಡ್ತಾಯಿರ್ತಾರೆ. ಸೊ ಅದಕ್ಕೆ ನಾವು ಆರಾಮಾಗಿ ಒಂದು ಯಾವುದಾದ್ರೂ ಒಳ್ಳೆ ಲೊಕೇಶನ್ಗೆ ಬಂದುಬಿಟ್ರೆ, ಈ ಥರ ಪಾರ್ಕ್ಗೋ ಈ ಥರ ಯಾವುದಾದ್ರೂ ಒಳ್ಳೆ ನಿಮ್ಗೆ ಇಷ್ಟ ಆಗಿರೋ ಜಾಗಕ್ಕೋ ಯಾವುದಾದ್ರೂ ಓಕೆ ಗೈಸ್ ಬಂದುಬಿಟ್ರೆ, ನಮ್ಗೆ ಇಷ್ಟ ಆಗಿರೋ ಥರ ನಾವು ಆರಾಮಾಗಿ ವಾಕ್ ಮಾಡ್ಬೋದು, ಇಲ್ಲ ಕುತ್ಕೊಳ್ಬೋದು, ರೆಸ್ಟ್ ಮಾಡ್ಬೋದು ಜಾಗ ಇದ್ದರೆ. ಗೈಸ್ ನೋಡೋಣ, ಆಲ್ಮೋಸ್ಟ್ ರಿಲ್ಯಾಕ್ಸ್ ಆಗಕ್ಕೆ ಬಂದಿದ್ದೀನಿ. ನೋಡೋಣ ಇವತ್ತು ತಮ್ಮನೇಲಿ ಏನು ಹಾಕಿದ್ದೀನಿ ಅದಾಗುತ್ತಾ ಇಲ್ವಾ ನೋಡೋಣ ಗೈಸ್. ಮಳೆ ಬಂದರೆ ಎಲ್ಲಿ ನಿಂತ್ಕೊಳ್ಳೋದಂತ ಯೋಚನೆ ಮಾಡ್ತಾಯಿದ್ದೀನಿ ಗೈಸ್. ಬಟ್ ಆದರೂ ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ. ಸೊ ಸೇಫ್ಟಿಗೆ ಅಂದ್ಬಿಟ್ಟು ಬೈಕ್ ತೊಗೊಂಬಂದಿದ್ದೀನಿ. ಮಳೆ ಬಂದರೆ ಆರಾಮಾಗಿ ಇಲ್ಲೆಲ್ಲಾದರೂ ಸ್ವಲ್ಪ ನಿಂತ್ಕೊಳ್ಬೇಕಾದ್ರೆ ಆಮೇಲೆ ನಿಂತ್ಮೇಲೆ ಹೋಗ್ಬಿಡು. ನಿಂತ್ಕೊಂಡು ಕೂಡ ಜಾಗ ಇಲ್ಲ. ಸೊ ಆಗಲಿ ಗೈಸ್. ಬಟ್ ಆದಷ್ಟು ನಮಗೆ ಎಷ್ಟು ಮನಸ್ಸಿಗೆ ತೃಪ್ತಿ ಆಗುತ್ತೋ ಅಷ್ಟೊಂದು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ಗೈಸ್. ಆರಾಮಾಗಿ ರಿಲ್ಯಾಕ್ಸ್ ಮಾಡಿದ್ರೆ ಮೈಂಡ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವ ಥರ ಏನು ಹೆಂಗೆ ಅಂದ್ಬಿಟ್ಟು ಗೈಸ್. ಇವಾಗ ನನ್ನ ಪ್ಲ್ಯಾನಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಬ್ಲಾಕ್ ಪ್ಲ್ಯಾನ್ ಎಲ್ಲ ನಾನು ಅದೇ ಥರನೇ ಮಾಡೋದು. ವಾಕ್ ಮಾಡಿದ್ರೆ ಆಟೋಮೆಟಿಕ್ಕು ಬ್ರೈನ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫಾಸ್ಟಾಗಿ. ಸೊ ಆವಾಗ ಪ್ಲ್ಯಾನ್ಸ್ ತುಂಬ ಬರ್ತಾ ಇರುತ್ತೆ. ಸೊ ಅದರಿಂದ ನಾನು ಕನ್ಸಿಸ್ಟೆನ್ಸಿಯಿಂದ ಒಂದು ವೇನ ಚೂಸ್ ಮಾಡ್ಕೊಂಡಿದ್ದೀನಿ ಗೈಸ್. ಯಾವ ಥರ ಪ್ಲ್ಯಾನ್ ಮಾಡೋದು, ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಯಾವುದೋ ಒಂದು ವಸ್ತುನ ನೋಡ್ತೀವಿ. ಸೊ ಅದು ನೋಡಿದಾಗ ಏನಾಗುತ್ತೆ ಅಂದರೆ ನಮಗೆ ಅದು ಥಾಟ್ ಬರುತ್ತೆ, ಅದರಿಂದ ಏನಾದರೂ ಮಾಡ್ಬೋದಾ, ಇಲ್ಲ ಅದ್ರ ಪಕ್ಕದಲ್ಲಿರೋದ್ರಿಂದ ಏನಾದರೂ ಮಾಡ್ಬೋದಾ ಆ ಟಾಪಿಕ್ಕಿಂದ. ಸೊ ನೋಡಿದಾಗ ನೋಡಿ, ಬೆಳಗ್ಗಿಂದ ಆರಾಮಾಗಿ ಮನೆಯಲ್ಲಿದ್ದೆ ಗೈಸ್. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಪ್ಲಸ್ ಇನ್ನೊಂದು ಸ್ವಲ್ಪ ನನಗೆ ಪ್ರೆಷರ್ ವರ್ಕ್ ಇತ್ತು, ಸೊ ಕೆಲಸ ಮಾಡ್ತಾಯಿದ್ದೆ. ಸೊ ಮನೆಗೆ ಹೊರಗಡೆ ಬಂದು ನೋಡಿದ್ರೆ ಮೋಡ ಇದೆ. ಸೊ ಒಂದು ರೈನಿ ಡೇ ಅಂತ ಒಂದು ಟಾಪಿಕ್ ಇಟ್ಕೊಂಡು ಆ ಥರ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಗೈಸ್. ರೈನಿ ನೋಡಿಸ್ಬೇಕಂದ್ರೆ ನಾನು ಮನೆ ಹತ್ರ ಇದ್ದರೆ ಸ್ವಲ್ಪ ಚೆನ್ನಾಗಿರಲ್ಲ. ಔಟ್ಸೈಡ್ ಇದ್ದರೆ ಸ್ವಲ್ಪ ಟ್ವಿಸ್ಟು ಯಾವ ಥರ ನಾನು ಕ್ಯಾಪ್ಚರ್ ಮಾಡ್ಕೊಬೋದು. ಸ್ವಲ್ಪ ಮಳೆ ಬಿದ್ದಿರೋದೆಲ್ಲ ಹಂಗೆ ಇಲ್ಲಿ ಗಿಡಗಳ ಮೇಲೆ ಹುಲ್ಲು ಮೇಲೆಲ್ಲ ಇರುತ್ತೆ, ತೋರಿಸ್ಬೋದು ಗೈಸ್. ಸೊ ಅದರಿಂದ ಹೊರಗಡೆ ಬಂದಿದ್ದೀನಿ ಗೈಸ್. ನೋಡಿ, ಅಲ್ಲಿಂದ ಸ್ವಲ್ಪ ವಾಕ್ ಮಾಡ್ಕೊಂಬಂದೆ. ಸೊ ಮೇಲೆ ನೋಡ್ತಾ ಇದ್ದೀನಿ, ಸ್ವಲ್ಪ ಕ್ಲೌಡ್ಸ್ ಎಲ್ಲ ಇದೆ, ಚೆನ್ನಾಗಿದೆ, ಕರೆಕ್ಟಾಗಿದೆ. ಸೊ ನನಗನ್ನಿಸಂಗೆ ಮಳೆ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಗೈಸ್. ಮೇಲೆ ಪರವಾಗಿಲ್ಲ, ಒಂಥರ ಕ್ಲೌಡ್ಸ್ ಎಲ್ಲ ಇದೆ, ಮೋಡಗಳೆಲ್ಲ ಇದೆ. ಬಟ್ ಮೇ ಬಿ ಮಳೆ ಬರ್ಬೋದು ಅಂತ ಅಂದ್ಕೊತಾ ಇದ್ದೀನಿ ಗೈಸ್. ಬಟ್ ಗೊತ್ತಿಲ್ಲ, ಮಳೆ ಬಂದರೆ ಕ್ಯಾಪ್ಚರ್ ಮಾಡ್ತೀನಿ. ಸೊ ಕ್ಯಾಪ್ಚರ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್, ಖಂಡಿತ. ನೋಡೋಣ, ಆರಾಮಾಗಿ ನೋಡಿ ವಾಕ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಬಟ್ ನೋಡೋಣ, ನಾನು ಅಂದ್ಕೊಂಡಿರೋ ಒಂದು ಟಾಪಿಕ್ಕು ಮತ್ತು ಇದು ಬರುತ್ತಾ ಇಲ್ವಾ ಅಂತ ನೋಡೋಣ ಗೈಸ್. ಅಂದ್ಕೊಂಡಿರೋದು ಆಗುತ್ತಾ ಇಲ್ವಾ ಅಂತ ನೋಡೋಣ. ಸೊ ಕ್ಲೌಡ್ಸ್ ಎಲ್ಲ ಮುಂದೆ ಮೂವ್ ಆಗ್ತಿದೆ. ಸೊ ಮೇಲೆ ನೋಡಿ ನಾನು ಮಾತಾಡ್ತಾ ಇದ್ದೀನಿ. ಸೊ ನೋಡೋಣ, ಈ ಪಕ್ಷಿಗಳೆಲ್ಲ ಆಲ್ಮೋಸ್ಟ್ ಓಡಾಡ್ತಿದ್ದಾವೆ. ಅಂದರೆ ಮೇ ಬಿ ಬರೋಲ್ಲ ಅಂದ್ಕೊತೀನಿ ಗೈಸ್. ಯಾಕಂದರೆ ಈ ಪಕ್ಷಿಗಳೆಲ್ಲ ಅದು ಗೊತ್ತಾಗುತ್ತೆ, ಮಳೆ ಬಂದರೆ ಗೊತ್ತಾಗುತ್ತೆ, ಅದಕ್ಕೆ ಅವೆಲ್ಲೂ ಓಡಾಡಲ್ಲ. ಮಳೆ ಬರೋ ಟೈಮಲ್ಲಿ ಯಾವುದು ಪಕ್ಷಿಗಳು ಓಡಾಡಲ್ಲ ಗೈಸ್. ಯಾವುದೋ ಒಂದು ಕೆಲವೊಂದು ಓಡಾಡ್ಬೋದು, ಎಲ್ಲ ಓಡಾಡಲ್ಲ. ಸೊ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಎಲ್ಲ ಯಾವ ಥರ ಏನು ಹೆಂಗೆ ಅಂದ್ಬಿಟ್ಟು. ನಾನು ಹಾಕೋ ತಮ್ಮನೇಲ್ಗೆ ಶೂಟ್ ಆಗುತ್ತಾ ಅದು ಅಂತ ಗೈಸ್. ಗುಡುಗು ಮಿಂಚು ಬರ್ತಾಯಿದೆ, ನೋಡೋಣ ಏನಾಗುತ್ತಂತ ನೋಡೋಣ ಗೈಸ್. ಕ್ಯೂರಿಯಾಸಿಟಿ ತುಂಬ ಇದೆ. ಬಟ್ ಮೇ ಬಿ ನನಗೆ ಅನಿಸಂಗೆ ನೋಡಿ, ಈ ಕಡೆ ಎಲ್ಲ ಆಲ್ಮೋಸ್ಟ್ ಮೋಡಾಗಲಿಲ್ಲ, ಈ ಕಡೆನೇ ಇದೆ ಎಲ್ಲ. ಬಟ್ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಗೈಸ್. ಒಂದು ಟಾಪಿಕ್ ಹಿಡಿದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬಟ್ ಇವತ್ತೊಂಥರ ಏನೋ ಒಂಥರ ಡಿಫ್ರೆಂಟಾಗಿದೆ. ಏನು ಮಾತಾಡಬೇಕು ಅಂತಲೇ ಒಂದೊಂದು ಟೈಮಲ್ಲಿ ಮೈಂಡ್ ಸ್ಟ್ರಕ್ ಆಗ್ತಿದೆ. ಸೊ ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ ಗೈಸ್. ನೋಡೋಣ, ಆಲ್ಮೋಸ್ಟ್ ಸುಮಾರು ಜನ ವಾಕಿಂಗ್ ಎಲ್ಲ ಬಂದಿದ್ದಾರೆ. ಮೇ ಬಿ ಮಳೆ ಬರಲ್ಲ ಅಂದ್ಕೊತಾ ಇದ್ದೀನಿ ಗೈಸ್. ನೋಡೋಣ ಏನಾಗುತ್ತೆ ಅಂತ ನೋಡೋಣ. ಮೇ ಬಿ ಮಳೆ ಬರ್ಬೋದು ಅಂತ ಅಂದ್ಕೊತಾ ಇದ್ದೀನಿ. ಬಟ್ ನನಗಿರೋ ಕ್ಯೂರಿಯಾಸಿಟಿಗೆ ಒಂದು ಕಡೆ ಬರ್ಬೋದು ಅನಿಸುತ್ತೆ, ಒಂದು ಕಡೆ ಬರಲ್ಲ ಅನಿಸುತ್ತೆ. ಸೊ ಯಾಕಂದರೆ ಕೆಲವೊಂದು ಪಕ್ಷಿಗಳೆಲ್ಲ ನಿಮಗೆ ಕಾಣಿಸ್ತಿರ್ಬೋದು, ಓಡಾಡ್ತಾ ಇರುತ್ತೆ. ಯಾಕಂದರೆ ಅವುಗಳಿಗೆ ಗೊತ್ತಾಗ್ಬಿಡುತ್ತೆ ಗೈಸ್, ಅವ್ಳಿಗೆ ಗೊತ್ತಾಗುತ್ತೆ. ಸೊ ಇವಾಗ ನಾನೇನು ಕಂಟೆಂಟ್ ಪ್ಲ್ಯಾನ್ ಇಟ್ಕೊಂಬಂದಿದ್ದೀನಿ. ಸೊ ಅದಾಗುತ್ತಾ ಇಲ್ವಾ ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಬರ್ತಾಯಿದೆ.
ಸೊ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ನಾನಂತೂ ಮಳೆ ಬರ್ಸೋಕ್ಕಾಗಲ್ಲ. ಸೊ ನಾನು ಇಟ್ಕೊಂಡಿರೋ ಒಂದು ಕಂಟೆಂಟ್ ಪ್ಲ್ಯಾನು, ಸೊ ಅದಾದರೆ ನನಗೆ ಇನ್ನೂ ತುಂಬ ಖುಷಿ ಆಗುತ್ತೆ, ಎಕ್ಸೈಟ್ ಆಗ್ತೀನಿ ನಾನು ತುಂಬ. ಯಾಕಂದರೆ ಗೈಸ್ ಗೆಸ್ಟ್ ಮಾಡಿರ್ತೀನಿ ಇದಾಗುತ್ತೆ ಅಂದ್ಬಿಟ್ಟು. ಸೊ ಅದಾದರೆ ನೀವು ಅಷ್ಟೇ ಏನಾದರೂ ಗೆಸ್ಟ್ ಮಾಡಿದ್ರೆ ನೀವು ಖಂಡಿತ ಡೆಫಿನೆಟ್ಲಿ ಅದಾದಾಗ ನಿಮ್ಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನೀವು ಗೆಸ್ಟ್ ಮಾಡಿರ್ತೀರ ಅದು ಹಾಗೆ ಆಗುತ್ತೆ ಅಂದ್ಬಿಟ್ಟು. ಸೊ ನೋಡೋಣ ಗೈಸ್. ಯಾಕಂದರೆ ಮೋಡಗಳೆಲ್ಲ ಜರುಗ್ತಾ ಇದೆ, ಈ ಕಡೆಲ್ಲ ಖಾಲಿ ಆಗ್ತಾಯಿದೆ, ಮೋಡಗಳೆಲ್ಲ ಮುಂದೆ ಹೋಗ್ತಿದೆ. ನೋಡೋಣ ಏನಾಗ್ಬೋದು ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟು ನಾವೇನಾದರೂ ಮಾಡಬೇಕು ಅಂದ್ಕೊಂಡಾಗ ವಾಕ್ ಮಾಡಿದ್ರೆ ನಮ್ಮ ಮೈಂಡ್ ತುಂಬ ಮೆಚ್ಯೂರ್ಡ್ ಆಗುತ್ತೆ ಗೈಸ್. ಆ ಟೈಮ್ಗೆ ಆ ಸಿಚುವೇಶನ್ಗೆ ಯೋಚನೆ ಜಾಸ್ತಿ ಆಗುತ್ತೆ. ಬಟ್ ನನಗೆ ಗೊತ್ತಿರೋ ಬೇಸಿಕ್ ಥಿಂಗ್ ಇದು. ಯಾಕಂದರೆ ಗೈಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಕೂಡ ವಾಕ್ ಮಾಡಿಕೊಂಡೇ ನಾನು ರೆಕಾರ್ಡ್ ಮಾಡಿದ್ದು ಗೈಸ್. ಯಾಕಂದರೆ ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಬ್ರೈನ್ಗೆ ಬ್ಲಡ್ ಹೋಗಿ ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಸ್ವಲ್ಪ ಯೋಚನೆ ಜಾಸ್ತಿ ಆಗುತ್ತೆ, ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ. ಸೊ ಈವನ್ ಇವಾಗಲೂ ಅಷ್ಟೇ ಗೈಸ್, ಬೆಳಗ್ಗೆಯಿಂದ ಯೋಚನೆ ಮಾಡಿದೆ, ಯಾವುದೋ ಒಂದು ಕೆಲಸದ ಮೇಲೆ ಇದ್ದೆ. ಸೊ ಕೆಲಸ ಮಾಡಿಕೊಂಡು ಯಾವುದೋ ಒಂದು ಕೆಲಸದ ಮೇಲೆ ಇರಬೇಕಾದ್ರೆ ಸೊ ಯೋಚನೆ ಮಾಡಿದೆ ಏನಾದರೂ ಒಂದು ಮಾಡೋಣ ಇವತ್ತು, ಏನು ಟಾಪಿಕ್ಕು ಅಂದ್ಬಿಟ್ಟು. ಸೊ ಯೋಚನೆ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ವಾಕ್ ಹೋಗಿ ಯಾವುದಾದ್ರೂ ಒಂದು ಕಂಟೆಂಟ್ ಮೇಲೆ ಯಾವುದಾದ್ರೂ ಒಂದು ಮಾಡೋಣ ಅಂದ್ಬಿಟ್ಟು ವಾಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ ತುಂಬ ಥಾಟ್ಸ್ ಬರ್ತಾಯಿದೆ ನನಗೆ. ಯಾಕಂದರೆ ನೀವು ಒಂದು ಸಲ ಟ್ರೈ ಮಾಡಿ. ಯಾಕಂದರೆ ವಾಕಿಂಗ್ ಅನ್ನೋದು ತುಂಬ ಅದೊಂದು ಒಳ್ಳೆಯ ಲೆವೆಲ್ ಗೈಸ್. ಯಾಕಂದರೆ ಹಳೇ ಕಾಲದವರು ಮತ್ತು ತುಂಬ ಹಳಿಬ್ರು ಅವರೆಲ್ಲ ಏಜ್ ಆಗಿರೋರೆಲ್ಲ ಒಂದು ಕಾಲದಲ್ಲಿ ನಡೆದಿರ್ತಾರೆ. ಸೊ ಆವಾಗ ವೆಹಿಕಲ್ಸ್ ಏನೂ ಇರ್ತಾರಿಲ್ಲ. ಆ ಒಂದು ರೀಸನ್ಗೆ ಅವ್ರು ತುಂಬ ಹೆಲ್ತಿಯಾಗಿರ್ಬೋದು ಅಂತ ಅನಿಸ್ತಿದೆ ಗೈಸ್. ಬಟ್ ಇಲ್ಲಿ ಯಾವುದೋ ಗಾರ್ಡನ್ ರೆಡಿ ಮಾಡಿದ್ದಾರೆ. ಸೊ ಇಲ್ಲಿ ಬಂದಾಗೆಲ್ಲ ಆಲ್ಮೋಸ್ಟ್ ಸ್ಮೆಲ್ ಜಾಸ್ತಿ ಆಗುತ್ತೆ, ನನಗೆ ಒಂಥರ ಎಕ್ಸೈಟ್ ಆಗ್ತೀನಿ. ನೋಡೋಣ ಗೈಸ್, ಇನ್ನೂ ಫ್ಲವರ್ಸ್ ಏನಾದರೂ ಜಾಸ್ತಿ ಆದರೆ ಇನ್ನೂ ಖುಷಿ ಆಗ್ಬೋದೇನೋ ಅನಿಸ್ತಿದೆ ಗೈಸ್. ಆಲ್ಮೋಸ್ಟ್ ನಾನು ಯಾವಾಗಲೂ ಅಷ್ಟೇ ಬಾರ್ಡರಲ್ಲಿ ಮಾತ್ರ ವಾಕ್ ಮಾಡ್ತಾಯಿದ್ದೆ. ನೋಡೋಣ ಏನಾಗುತ್ತೋ ಅಂದ್ಬಿಟ್ಟು ಈ ಸಲ ಈ ಕಡೆ ಈ ಸ್ಟೋನ್ಸ್ ಮೇಲೆ ಒಂದು ಸಲ ನಡ್ಕೊಂಡು ಹೋಗೋಣ ಗೈಸ್, ಏನಾಗುತ್ತೆ ಅಂತ ನೋಡೋಣ. ಬಟ್ ನನಗೆ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ. ಯಾಕಂದರೆ ಈ ಕಲ್ ಮೇಲೆ ಆ ಕಲ್ ಮೇಲೆ ಈ ಥರ ನಮ್ಗೆ ಇಷ್ಟ ಆಗಿದ್ದ ಕಲ್ ಮೇಲೆ ಆರಾಮಾಗಿ ನಾವು ಸ್ಟೆಪ್ಸ್ನ ಇಟ್ಕೊಂಡು ಹೋಗ್ಬೋದು. ಸೊ ಅವಾಗ ಒಂಥರ ವೈಬ್ ಕೊಡುತ್ತೆ ಗೈಸ್. ನೋಡಿ ಯಾವುದೋ ಒಂದು ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗ್ತಾ ಹೋಗುತ್ತೆ ನೋಡಿ. ಈ ಥರ ಬಾಡಿ ಈ ಥರ ಹೋಗಿ ಬೆಂಡ್ ಆಗುತ್ತೆ, ಈ ಥರ ಬೆಂಡ್ ಆಗುತ್ತೆ. ಸೊ ನೋಡಿ ಒಂಥರ ಇದೆಲ್ಲ ನಡೆಯೋಕ್ಕೆ ಒಂಥರ ಎಷ್ಟು ಚೆನ್ನಾಗಿದೆ ಗೈಸ್. ನಿಮಗೆ ಈ ಥರ ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಲೊಕೇಶನ್ಸ್ ಇದ್ದರೆ ಒಂದು ಸಲ ಟ್ರೈ ಮಾಡಿ ಗೈಸ್, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಯಾಕೆಂದರೆ ನಾನು ಕ್ಯಾಮ್ರಾ ನೋಡ್ಕೊಂಡು ನಡೆಯೋಕ್ಕಾಗಲ್ಲ ಈ ಜಾಗದಲ್ಲಿ, ನೋಡಬೇಕು. ಯಾಕಂದರೆ ಕಾಲು ಈ ಥರ ಹೋಲೊಳಗಡೆ ಹೋಗ್ಬಿಡುತ್ತೆ ಗೈಸ್. ಅದಕ್ಕೆ ನೋಡಿ ಈ ಥರ ವಾಕ್ ಮಾಡ್ತಾಯಿದ್ದೀನಿ. ಸೊ ನನ್ನ ಫೇಸ್ ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ. ಯಾಕಂದರೆ ಗೈಸ್ ಈ ಥರ ನಡ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್, ಆರಾಮಾಗಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಇಲ್ಲೆಲ್ಲ ಸ್ವಲ್ಪ ಸಿದ್ಗು ಅಂತಾರಲ್ಲ ಗೈಸ್, ಸಿದ್ಗೆಲ್ಲ ಇದೆ ಇಲ್ಲೆಲ್ಲ ಹಿಂಗೆ ಯಾವ ಥರ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ನಡ್ಕೊಂಬಂದ್ಬಿಟ್ಟೆ ಆಗಲಿ ಗೈಸ್. ಬಟ್ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಸೊ ಗೈಸ್ ನೀವು ಒಂದು ಸಲ ಟ್ರೈ ಮಾಡಿ. ನಾನು ಮಳೆಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಅಂದ್ಕೊಂಡಿರೋ ಕಂಟೆಂಟ್ ಕಂಪ್ಲೀಟ್ ಆಗಬೇಕು. ಸೊ ಆಗಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ, ಟೈಮ್ ಬ್ಯಾಡ್ ಆಗಿರುತ್ತೆ ಅಷ್ಟೇ ಗೈಸ್. ಕೊನೆಗೂ ಕಂಪ್ಲೀಟ್ ಮಾಡಿದ್ದೀನಿ, ವಾಕ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಚೆನ್ನಾಗಿತ್ತು ಗೈಸ್, ಆರಾಮಾಗಿ ವಾಕ್ ಮಾಡ್ಕೊಂಡು ಬರ್ಬೋದು. ಇನ್ನೊಂಥರ ಖುಷಿ ಕೊಡುತ್ತೆ, ಚಿಕ್ಕ ಕೆಲಸಗಳೊಂಥರ ನಮ್ಗೆ ಇಷ್ಟ ಆಗಿರೋದು ಮಾಡಿದ್ರೆ. ಸೊ ಗೈಸ್ ಡೈಲಿ ಯಾಕಂದರೆ ಗೈಸ್ ಈ ಬ್ಲಾಗ್ ಅನ್ನೋದು ನಾವು ಅಂದ್ಕೊಬೋದು, ನೋಡೋರ್ಗೆ ಒಂಥರ ಈಸಿಯಾಗಿ ಕಾಣಿಸ್ಬೋದು, ವೀಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ಬೋದು ಅಂತ. ಅಷ್ಟು ಸುಲಭ ಇಲ್ಲ ಗೈಸ್, ಕಷ್ಟ ಇದೆ ತುಂಬ. ಯಾಕಂದರೆ ಪ್ಲ್ಯಾನಿಂಗ್ ಮಾಡಬೇಕು, ಆ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು ನಾವು ಅಂದ್ಕೊಂಡಿದ್ದು ಸಿಗಬೇಕು, ಆ ಸಿಚುವೇಶನ್ ಸಿಗಬೇಕು, ಆ ಮೂಮೆಂಟ್ಸ್ ಸಿಗಬೇಕು ಗೈಸ್. ಯಾಕಂದರೆ ಅದೆಲ್ಲ ಸಿಕ್ಕಿದಾಗೆ ನಮಗೆ ಕಂಪ್ಲೀಟ್ ಆಗೋದು. ಒಂದು ಬ್ಲಾಗು ಕಂಪ್ಲೀಟಾಗಿ ಕರೆಕ್ಟಾಗಿ ಅದೆಲ್ಲ ಕಂಪ್ಲೀಟ್ ಆಗೋಕ್ಕೆ ಇಷ್ಟು ಬೇಕು. ಅದಾದಮೇಲೆ ಕಂಪ್ಲೀಟ್ ಆದಮೇಲೆ ಅದಕ್ಕೊಂದು ತಮ್ನೇಲ್ ರೆಡಿ ಮಾಡಬೇಕು. ಅದಾದಮೇಲೆ ಎಡಿಟಿಂಗು ಒಂದು ಸಲ ಮಿಸ್ಟೇಕ್ ಆದರೆ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಒಂದೊಂದು ವೀಡಿಯೋನೂ ಚೆಕ್ ಮಾಡಿ ನಾವು ಕರೆಕ್ಟಾಗಿ ಎಡಿಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಗೈಸ್. ನಾನಿಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಿದ್ದೆ ಗೈಸ್. ನಾರ್ಮಲಾಗಿ ಕ್ಯಾಶುವಲಾಗಿ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದೆ. ಇವತ್ತು ಕಂಟೆಂಟ್ ಪ್ಲ್ಯಾನ್ ಏನಿದೆಯೋ ಅದು. ಸೊ ಒಬ್ಬರು ನನ್ನ ನೋಡಿ ಅದೇ ಥರನೇ ವೀಡಿಯೋ ರೆಕಾರ್ಡ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಖುಷಿ ಆಗ್ತಿದೆ ನೋಡಿ. ಅಲ್ಲೊಬ್ಬರು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಬಟ್ ಮೊಬೈಲ್ ಅಷ್ಟಕ್ಕೆ ಕ್ಲಿಯರಾಗಿ ಕ್ಯಾಪ್ಚರ್ ಮಾಡಲ್ಲ. ಸೊ ಹತ್ರ ಇರೋದು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ ಗೈಸ್.
ಒಂದು ಖುಷಿ ಆಗುತ್ತೆ. ಯಾಕಂದರೆ ನಮ್ಮನ್ನು ನೋಡಿ ಅವರು ಅದೇ ಥರ ನಾವು ಏನು ಮಾಡ್ತೀವೋ ಅದನ್ನು ಅವರು ಸ್ಟಾರ್ಟ್ ಮಾಡಿದ್ರಲ್ವ. ಬಟ್ ಮುಂದೆ ಕನ್ಸಿಸ್ಟೆನ್ಸ್ ಆಗಿರ್ತಾರೋ ಗೊತ್ತಿಲ್ಲ, ಅಂದರೆ ಕನ್ಸಿಸ್ಟೆನ್ಸ್ ಆಗಿರ್ತಾರೋ ಇಲ್ವಾ ಗೊತ್ತಿಲ್ಲ. ಬಟ್ ನಾವು ಈ ಥರ ಮಾಡ್ಕೊಂಡು ಹೋದಾಗ ನಮ್ಮನ್ನು ನೋಡಿ ಟ್ರೈ ಮಾಡೋಣ ಅಂತ ಮಾಡಿದ್ರಲ್ವ, ತುಂಬ ಖುಷಿ ಆಗ್ತಿದೆ ಗೈಸ್. ಯಾಕಂದರೆ ಅಲ್ಲಿ ಈ ಕಲ್ಲಿಗಳ ಮೇಲೆ ನಡ್ಕೊಂಬಂದಲ್ವಾ, ಅದು ಗಾಳಿ ಸ್ವಲ್ಪ ಉಸಿರಾಡ್ತಿದೆ, ಅದರಿಂದ ಸ್ವಲ್ಪ ಜೋರಾಗಿ ಉಸಿರಾಡ್ತಾ ಇದ್ದೀನಿ. ಈ ಉಸಿರಾಡೋ ಗಾಳಿನ ಸ್ವಲ್ಪ ಜೋರಾಗಿ ತಗೊತಾ ಇದ್ದೀನಿ ಗೈಸ್, ಅದರಿಂದ ಸ್ವಲ್ಪ ಉಸಿರಾಡೋ ಸ್ವಲ್ಪ ಕಷ್ಟ ಆಗ್ತಿದೆ ಗೈಸ್. ನಡ್ಕೊಂಡು ಹೋಗ್ತಾ ಇದ್ದೀನಿ, ಒಳ್ಳೆ ಗಾಳಿ ಬರ್ತಿದೆ ಗೈಸ್, ಥರ ತಣ್ಣಗಿದೆ. ಬೆಳಗಿಂದ ಮನೇಲೇ ಐತೆ, ಸೊ ಏನೋ ಕೆಲಸ ಮಾಡಿಕೊಂಡು ನೋಡಿ ಅದೇ ಗಾಳಿ ಥರ ತಣ್ಣಗೆ ಹೊಡಿತಾ ಇದೆ. ಯಾರು ಫ್ಯಾನ್ ಹಾಕಿಲ್ಲ, ಏನಿಲ್ಲ, AC ಹಾಕಿಲ್ಲ, ನ್ಯಾಚುರಲ್ ಆಗಿ ಗಾಳಿ ಬರ್ತಿದೆ. ಸೊ ಅದಕ್ಕೆ ಇಲ್ಲಿ ಖುಷಿಯಾಗಿ ಆರಾಮಾಗಿ ಇಲ್ಲಿ ಕುತ್ಕೊತಾ ಇದ್ದೀನಿ ಗೈಸ್. ಯಾಕಂದರೆ ಆರಾಮಾಗಿ ಕುತ್ಕೊಂಡು ರೆಕಾರ್ಡ್ ಮಾಡೋಣ ಅಂದ್ಬಿಟ್ಟು ನೋಡಿ ಎಷ್ಟು ಫ್ರೀಯಾಗಿ ಆರಾಮಾಗಿ ಕುತ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆ ಸ್ವಲ್ಪ ಕಮೆಂಟ್ ಮಾಡಿದ್ರೆ ನನಗೊಂದು ಎಕ್ಸೈಟ್ಮೆಂಟ್ ಆಗುತ್ತೆ ಗೈಸ್. ಇನ್ನೂ ನಾನು ಬ್ಲಾಗ್ ಮಾಡಬೇಕು, ಇನ್ನೂ ಸ್ಟಾರ್ಟ್ ಮಾಡಬೇಕು, ಇನ್ನೂ ನಾನು ಕೆಲಸ ಮಾಡಬೇಕು, ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು, ಇನ್ನೂ ನಾನು ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ. ಯಾಕಂದರೆ ಗೈಸ್ ನೀವು ಸ್ವಲ್ಪ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಗೈಸ್ ನನಗೂ ಒಳ್ಳೆಯದು. ಯಾಕಂದರೆ ನಿಮಗೊಂದು ಖುಷಿ ಇರುತ್ತೆ ಈ ಥರ ಅವ್ರು ಹೇಳಿದ್ದಕ್ಕೆ ನಾನು ಕಮೆಂಟ್ ಮಾಡಿದ್ದೀನಿ, ಲೈಕ್ ಮಾಡಿದ್ದೀನಿ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ನೋಡಿ ಬರ್ತೀರಾ ಅವರೆಲ್ಲ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ವ್ಯೂಸು 2K 3Kವರೆಗೂ ನಂದು ವ್ಯೂಸ್ ಹೋಗುತ್ತೆ. ಸೊ ಒಂದು ಸಲ 2K ಅಲ್ಲಿ ಒಂದು 100 ಪೀಪಲ್ ಆದರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಗೆ ಇನ್ನೂ ತುಂಬ ಖುಷಿ. ನೋಡೋಣ ಗೈಸ್. ಬಟ್ ನಿಲ್ಲಿಸಲ್ಲ ಕೆಲಸ, ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ನಿಲ್ಲಿಸಲ್ಲ. ಡೈಲಿ ನನ್ನ ವೀಡಿಯೋಸ್ ಬರ್ತಾನೆ ಇರುತ್ತೆ, ಸ್ಕಿಪ್ ಮಾಡೋದೇ ಇಲ್ಲ ಗೈಸ್. ಸ್ಕಿಪ್ ಮಾಡೋ ಚಾನ್ಸೇ ಇಲ್ಲ, ಮಾತು ಇಲ್ಲ, ಯೋಚನೆ ಕೂಡ ಮಾಡಲ್ಲ ಸ್ಕಿಪ್ ಮಾಡಬೇಕು ಅಂದ್ಬಿಟ್ಟು. ಎಂಥ ಸಿಚುವೇಶನ್ ಇರಲಿ ನನ್ನ ಕೈಲಾದಷ್ಟು ನಾನು ರೆಕಾರ್ಡ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಕೆಲವೊಬ್ಬರೆಲ್ಲ ಕೇಳ್ತಾರೆ, ಕಾಯ್ತಾ ಇರ್ತಾರೆ ಗೈಸ್ ಕಂಟೆಂಟ್ಗೆ. ನಿಮ್ಮ ಕಂಟೆಂಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ ಕ್ಯಾಮ್ರಾ ಮುಂದೆ, ಇಷ್ಟು ದಿನದಲ್ಲಿ ಇಷ್ಟೊಂದು ಟ್ರಾನ್ಸ್ಫಾರ್ಮೇಷನ್ ಆಗಿದ್ದೀರಲ್ಲ, ಈ ಥರ ಕ್ಲಿಯರಾಗಿ ಮಾತಾಡ್ತೀರಲ್ಲ. ಫಸ್ಟು ಗೈಸ್ ನನಗೆ ಒಂದು 10 ಸೆಕೆಂಡ್ ಕೂಡ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಒಂದು ಏನು ಮಾತಾಡ್ಬೇಕು ಅಂದ್ಕೊಂಡಿದ್ದೀನೋ ಅದನ್ನು 4 ಸಲ ನಾನು ಕ್ಯಾಮ್ರಾ ರೆಕಾರ್ಡ್ ಮಾಡಿ ಮಾತಾಡ್ತಾ ಇದ್ದೆ. ನೋಡಿ ಒಳ್ಳೆ ಗಾಳಿ ಬರ್ತಾಯಿದೆ, ತೊಗೊತಾ ಇದ್ದೀನಿ. ತಣ್ಣಗಿದೆ ಗೈಸ್, ಈ ತಲೆ ಎಲ್ಲ ಫುಲ್ಲು, ಹಿಂದೆ ಎಲ್ಲ ಫುಲ್ಲು ತಣ್ಣಗಿದೆ ನೋಡಿ. ಕೇಳಿಸಿಲ್ವಾ ಗೊತ್ತಿಲ್ಲ, ಬಟ್ ಆದರೂ ರೆಕಾರ್ಡ್ ಮಾಡ್ತಾ ಇದ್ದೀನಿ ಗೈಸ್. ಸ್ವಲ್ಪ ಲೈಟಾಗಿ ಬಿಸಿಲು ಬಂತು, ಅದೊಂಥರ ನನಗೆ ಚೆನ್ನಾಗಿ ಅನಿಸ್ತಿದೆ. ಒಂಥರ ಲೈಟಾಗಿ ಬಿಸಿಲು, ಒಂಥರ ಲೈಟಾಗಿ ಗಾಳಿ ಗೈಸ್. ನನಗೆ ಮಳೆ ಬರುತ್ತೆ ಅಂದ್ಬಿಟ್ಟು ಒಳ್ಳೆ ಕಂಟೆಂಟ್ನ ಫಿಕ್ಸ್ ಮಾಡ್ಕೊಂಡು ಬಂದೆ. ಸೊ ಆಗಿಲ್ಲ, ನಾವು ನೇಚರ್ಗೆ ಆಪೋಸಿಟ್ ಹೋಗೋಕ್ಕಾಗಲ್ಲ ಗೈಸ್. ಯಾಕಂದರೆ ನೇಚರು, ಹ್ಯೂಮನ್ಸ್ ಅಷ್ಟೇ. ನಾವು ಬಂದು ನೇಚರಲ್ಲೇ ನಾವು ಒಂದು ಭಾಗ, ಬಟ್ ಅದನ್ನು ನಾವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಆಗಲಿ, ಯಾಕಂದರೆ ಗೈಸ್ ಅಂದ್ಕೊಂಡಿದ್ದು ನಾವು ನೇಚರ್ಗೋಸ್ಕರ, ನೇಚರ್ ಕೇಳಿದ ತಕ್ಷಣ ಕೊಡಲ್ವಲ್ಲ. ಸೊ ನೋಡೋಣ ಗೈಸ್. ಕೊನೆಗೂ ಮಳೆ ಬರುತ್ತೆ ಅಂದ್ಕೊಂಡು ಬಂದೆ ಗೈಸ್. ನೋಡಿ ಅಲ್ಲಿ ಬಿಸಿಲು ಬರ್ತಾಯಿದೆ ಗೈಸ್. ಒಂಥರ ರೈನಿ ಡೇ ಅಂತ ಆಗಬೇಕು, ಇಲ್ಲಾಂದರೆ ಬಿಸಿಲು ಡೇ ಅಂತ ಆಗಬೇಕು, ಗೊತ್ತಾಗ್ತಿಲ್ಲ. ಸೊ ನೋಡೋಣ ಏನಾಗುತ್ತೋ ಅಂದ್ಬಿಟ್ಟು ಗೈಸ್. ಒಂಥರ ಎಳೆ ಬಿಸಿಲು ಥರ ಬರ್ತಿದೆ, ಒಂಥರ ಚೆನ್ನಾಗಿ ಅನಿಸ್ತಿದೆ ಗೈಸ್. ನೋಡಿ ಪರವಾಗಿಲ್ಲ, ಆದರೂ ಸ್ವಲ್ಪ ಲೈಟಾಗಿ ತುಂಪುರು ಬೀಳ್ತಿದೆ ಅಂತಲ್ಲ, ಒಂದೊಂದೇ ಹನಿ ಬೀಳ್ತಾ ಇದೆ. ಅದೊಂಥರ ಖುಷಿ ಕೊಡ್ತಾಯಿದೆ, ಯಾಕಂದರೆ ಮಳೆ ಬಿದ್ದರೆ ಚೆನ್ನಾಗಿತ್ತು ಅಂತ ಅಂದ್ಕೊಂಡೆ. ಸೊ ನನ್ನ ಕಂಟೆಂಟ್ ಅದಾಗಿತ್ತು. ಸೊ ಮಳೆ ಬಿದ್ದಿಲ್ಲ ಅಂದರೂ ಒಂದು ಹನಿ ಆದರೂ ಬೀಳ್ತಿದೆಯಲ್ಲ ಗೈಸ್, ಅದಕ್ಕೆ ತುಂಬ ಖುಷಿ ಆಗ್ತಿದೆ ನನಗೆ. ನೋಡಿ ಬಿಸಿಲು ಬಂದಿದೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಬಟ್ ಅದೂ ಚೆನ್ನಾಗಿದೆ, ಒಂಥರ ನೋಡಿ ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ ನಾನು. ಬಿಸಿಲಿಗೆ ಒಂಥರ ಬ್ರೈಟಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಅದೊಂದು ಒಂಥರ ಏನಂತಾರೆ ಅದನ್ನು, ಫ್ಲ್ಯಾಶ್ ಮುಖ ಒಂಥರ ಗ್ಲೋನೆಸ್ನ ಕೊಡ್ತಿದೆ ನನಗೆ. ಈ ಕ್ಯಾಮ್ರಾಗೆ ಕಾಣಿಸ್ತಿದೆ, ಬಟ್ ಅಲ್ಲಿ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ನನಗೆ ಅದು ಫೀಲ್ ಆಗ್ತಾ ಇದ್ದೀನಿ ಗೈಸ್. ರೀಸೆಂಟ್ ಒಂದು 2 months ಬ್ಯಾಗ್ ಏನಾಗಿತ್ತು ಅಂದರೆ ಗೈಸ್, ನಾನು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಗೈಸ್. 2 ತಿಂಗಳ ಹಿಂದೆ ನಾನು ಸ್ಟಾರ್ಟ್ ಮಾಡಿದೆ, ಅಂದರೆ 2 ತಿಂಗಳ ಹಿಂದೆ. ಆ 2 ತಿಂಗಳ ಹಿಂದೆದು ದಿನಗಳಿದೆಯಲ್ವಾ, ನಾನು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಲ್ವಾ, ಎಷ್ಟು 20 ದಿನ 20 ಡೇಸು ನಾನು ಏನಂತಾರೆ ಗೈಸ್, ಅದು
ಮಿನಿ ಬ್ಲಾಗು ಮಾಡ್ತಿದ್ದೆ. ಸೊ ನನ್ನ ಕೈಯಲ್ಲಿ ಮಾಡೋಕ್ಕಾಗಿಲ್ಲ. ಸೊ ಕನ್ಸಿಸ್ಟೆನ್ಸಾಗಿ ನಿಂತ್ಕೊಳಕ್ಕಾಗಿಲ್ಲ. ಕಂಟೆಂಟ್ ಬೇಕು, ಅದು ಬೇಕು, ಇದು ಬೇಕು. ಸ್ಟಾರ್ಟಿಂಗು ಗೈಸ್, ಆ ಕಡೆ ಈ ಕಡೆ ನಾವೇನೇ ಸ್ಟಾರ್ಟ್ ಮಾಡಿದ್ರು ಆ ಕಡೆ ಈ ಕಡೆ ಹೋಗೋದು ಇದ್ದೇ ಇರುತ್ತೆ. ಸೊ ಇಲ್ಲೆಲ್ಲ ಗಾಡಿಗಳಿದ್ದಾವೆ ಗೈಸ್. ಮತ್ತೆ ಸಿಗ್ತೀನಿ, ಯಾಕಂದರೆ ಸೌಂಡು. ಸೊ ಬಿಫೋರ್ 2 months ಬ್ಯಾಕು ನಾನು ಬ್ಲಾಗಿಂಗ್ನ ಮಿನಿ ಬ್ಲಾಗ್ ಅಂದರೆ ನಿಲ್ಲಿಸ್ಬಿಟ್ಟಿದೆ ಗೈಸ್, ಕಂಪ್ಲೀಟ್ಲಿ ನಿಲ್ಲಿಸ್ಬಿಟ್ಟಿದೆ. ಸೊ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು, ಆದರೆ ನಾನು ಎಷ್ಟು ಪ್ರಯತ್ನ ಮಾಡೋದು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ನಾಳೆ 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 ಅಂದ್ಕೊಂಡೆ ನಾನು ಪಾಸ್ ಆಗಿಬಿಟ್ಟೆ. ಸೊ ಯಾರು ಬಂದು ಹೇಳ್ತಾರೋ ಅವ್ರಿಗೆಲ್ಲ ನಾನು ಯೂಟ್ಯೂಬ್ ಮಾಡ್ತೀನಿ. ನನಗೆ ಪ್ಲಾನೇ ಇರಲಿಲ್ಲ ಗೈಸ್ ಯೂಟ್ಯೂಬ್ ಮಾಡಬೇಕು ಅಂದ್ಬಿಟ್ಟು. ಯಾರು ನನ್ನ ಬಂದು ಕೇಳ್ತಾರೆ, ಯಾಕೆ ಬ್ಲಾಗ್ ಮಾಡೋದು ನಿಲ್ಲಿಸ್ಬಿಟ್ಟ, ಚೆನ್ನಾಗಿ ಮಾಡ್ತಿದ್ದಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಲ್ಲ, ವಾಯ್ಸ್ ಕೊಡ್ತಾ ಇದ್ದಲ್ಲ, ನಿನ್ನ ವಾಯ್ಸ್ ಚೆನ್ನಾಗಿದೆ, ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗೈಸ್. ನನಗೆ ಗೊತ್ತಾಗ್ತಿಲ್ಲ ಅವ್ರಿಗೆ ಏನು ಹೇಳಬೇಕು ಅಂದ್ಬಿಟ್ಟು. ಸೊ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳ್ಕೊಂಡೇ ಬಂದೆ. ಸೊ ಇವತ್ತು ನಾನು ಯೂಟ್ಯೂಬ್ ಮಾಡಿದ್ದೀನಿ ಗೈಸ್. ಯಾಕಂದರೆ ಇದರಿಂದ ಏನು ಅರ್ಥ ಮಾಡ್ಕೊಬೇಕಂದ್ರೆ, ಪಾಸಿಟಿವ್ ಆಗಿ ನಾವೇನು ಹೇಳಿದ್ರು ಅದು ಹಾಗೆ ಆಗುತ್ತೆ ಒಂದಲ್ಲ ಒಂದಿನ ನೋಡಿ. ಬಟ್ ನನ್ನ ಮೈಂಡೇ ಚೇಂಜ್ ಆಗೋಯ್ತು ಗೈಸ್. ಒಂಥರ ನಾನು ಅದನ್ನು ಮಾಡಲ್ಲ ಅಂದ್ರೂ ಪಾಸಿಟಿವ್ ಆಗಿ ಥಿಂಕ್ಸ್ ಮಾಡಿ ಒಂದಿನ ಈ ಥರ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಒಂದು ಇಮ್ಯಾಜಿನ್ ಮಾಡ್ಕೊಂಡು ನಾನು ಹೇಳಿದ್ಮೇಲೆ 2 months ಆದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆದರೆ 2 months ಏನಕ್ಕೆ ಟೈಮ್ ತಗೊಂತು ಅಂದರೆ ಪ್ರಿಪ್ರೇಷನ್ ಗೈಸ್. ಪ್ರಿಪ್ರೇಷನ್ ಇಲ್ದಿರೋ ನಾವೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕಂತ ಒಂದು ಡೆಡಿಕೇಶನ್ನು, ನಮ್ಮನ್ನು ನಾವು ಚೇಂಜ್ ಮಾಡ್ಕೊಬೇಕು. ಸೋಷಿಯಲ್ ಮೀಡಿಯಾ ಮುಂದೆ ಬರೋವಾಗ ಒಂಥರ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಬೇಕು. ಸೊ ನಾನು ಚೇಂಜ್ ಮಾಡಿಕೊಂಡೆ. ವ್ಲಾಗ್ ಮಾಡೋಕ್ಕೆ ಹೆಂಗೆ ಬೇಕು, ಸ್ವಲ್ಪ ಮಾತಾಡೋದು ಹೆಂಗೆ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದು ಹೆಂಗೆ, ಸುಮ್ಮನೆ ರೆಕಾರ್ಡ್ ಮಾಡ್ತಿದ್ದೆ ಗೈಸ್, ಯಾವುದೂ ಸುಮ್ಮನೆ ಬರೋಲ್ಲ. ಸೊ ಇದನ್ನೆಲ್ಲ ನಾನು ಸುಮ್ಮನೆ ಮಾಡಿದ್ದಕ್ಕೆ ಸುಮ್ಮನೆ ಮಾಡಿದೆ. ಸುಮ್ಮನೆ ನಾನು ಹೇಳ್ತಿದ್ದೆ ಏನಂತ, ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ. ಸೊ ಅದು ಇವತ್ತಾಗಿದೆ. ಬಟ್ ಒಂದೊಂದು ಟೈಮಲ್ಲಿ ನನಗೆ ಅನಿಸುತ್ತೆ ಗೈಸ್, ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಅದನ್ನು ಸುಮ್ಮನೆ ನಾವು ಹೇಳ್ಕೊಂಡು ಹೋಗ್ತಾ ಇದ್ರು ನಾನು ಮಾಡ್ತೀನಿ ಅಂತ, ಅದು ಒಂದಲ್ಲ ಒಂದಿನ ಅದು ಹಾಗೇ ಆಗುತ್ತೆ. ಇವತ್ತಾಗಿದೆ ಗೈಸ್. ನನಗೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ನಾನು ಏನು ಹೇಳ್ತಿದ್ದೆ ಅದಾಯಿತು. ನಾನು ಯಾರಿಗೆ ಹೇಳಿದ್ದೀನಿ ಅವ್ರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಇವಾಗ ಅರ್ಥ ಆಗಿರ್ಬೋದು ಗೈಸ್. ನಾನೇನು ಕಂಟೆಂಟು ಫಿಕ್ಸ್ ಮಾಡಿದ್ನೋ ಸೊ ಅದಾಗ್ತಿದೆ. ಮಳೆ ಬರ್ತಿದೆ ಗೈಸ್, ಸ್ವಲ್ಪ ತುಂಪರು ಜಾಸ್ತಿ ಆಯಿತು. ಸೊ ನಾನೇನು ಅನ್ಕೊಂಡಿದ್ದೀನಿ ಕಂಟೆಂಟು ಅದಾಗ್ತಿದೆ ಗೈಸ್. ನೋಡಿ ಮಳೆ ಬರ್ತಿದೆ, ಬಟ್ ಕ್ಯಾಮ್ರಾ ಕಾಣಿಸ್ತಿಲ್ಲ, ಲೈಟಾಗಿ ಬರ್ತಿದೆ ಗೈಸ್. ಇನ್ನು ಸ್ವಲ್ಪ ಮುಂದೆ ಮೋಡ ಮೂವ್ ಆದರೆ ಸ್ಟಾಪ್ ಆಗ್ಬೋದು ಅನ್ಕೊತಾ ಇದ್ದೀನಿ, ಏನಾಗುತ್ತೋ ಅಂತ ಗೈಸ್. ಕೊನೆಗೂ ಮಳೆ ಬರಲಿಲ್ಲ. ಓಕೆ ಇರಲಿ, ನೆಕ್ಸ್ಟ್ ಟೈಮ್ ಮಳೆ ಬರುತ್ತೆ, ಪರವಾಗಿಲ್ಲ ಗೈಸ್. ವಾಕ್ ಮಾಡಿದೆ, ಒಳ್ಳೆ ಎಂಜಾಯ್ ಮಾಡಿದೆ ಗೈಸ್ ವೈಬ್ನ. ಸೊ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ಪರಿಚಯ ಆದರು. ಸೊ ಮೀಟ್ ಅವ್ರನ್ನ ಬಿಟ್ಬಿಟ್ಟು ಬಂದು ಆರಾಮಾಗಿ ಮನೆಗೆ ಬರ್ತಾಯಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಬೆಳಕಿತ್ತು ಗೈಸ್, ಅದಕ್ಕೆ ನಾನು ಇಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಓಕೆ ಗೈಸ್, ಮನೆಗೆ ಹೋಗಿ ಸಿಗ್ತೀನಿ ಗೈಸ್ ನಿಮಗೆ. ಗೈಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಗೈಸ್. ನಿಮ್ಗೆ ಇಷ್ಟ ಆಗಿದೆ ಅಂತ ಮತ್ತೆ ಅನ್ಕೊತಾ ಇದ್ದೀನಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.